ವ್ಲಾಗ್ ಆಫ್ ಚಿಕ್ಕಪೇಟೆಗೆ ಬಂದಿದ್ದೀವಿ. ಸೊ ಇನ್ನೊಂದು ರೌಂಡ್ ಶಾಪಿಂಗ್ ಇದೆ ಎಲ್ಲ. ಅವತ್ತು ಬ್ರೇಕ್ಫಾಸ್ಟ್ ತಿಂದಿರಲಿಲ್ಲ, ಇವತ್ತು ಲಂಚ್ ತಿಂದಿಲ್ಲ. ಸೊ ಸ್ನ್ಯಾಕ್ಸ್ ತಿನ್ನುವ ಅಂತ ಚಿರುಮುರಿ ತಗೊಂಡಿದ್ದೀವಿ. ತಿನ್ಕೊಂಡ್ಬಿಟ್ಟು ಶಾಪಿಂಗ್ ತೊಗೊಳಕ್ಕೆ ಹೋಗ್ಬೇಕು ಒಳಗಡೆ ಎಲ್ಲ. ಆಮೇಲೆ ಸಿಗ್ತೀನಿ, ಬಾಯ್. ಸ್ನ್ಯಾಕ್ಸ್ ತಿಂದು ಖಾರ ಆಗಿ ಜ್ಯೂಸ್ ಕುಡಿಯೋಣ, ಆಮೇಲೆ ಚಿಕ್ಕಪೇಟೆ ಶಾಪಿಂಗ್ ಹೋಗೋಣ ಅಂತ ಜ್ಯೂಸ್ ಕುಡಿಯೋಣ ಅಂತ ಬಂದೆ. ಮೈ ಫೇವ್ರೆಟ್ ಮಸ್ಕ್ ಮಲನ್ ಮಿಲ್ಕ್ ಶೇಕ್. ಕೋಲ್ಡ್ ಕಮ್ಮಿ ಇದೆ. ಸಂಡೇ ಬಜಾರ್ ಒಂದು ರೌಂಡ್ ಹಾಕೊಂಡು ಬರೋಣ ಅಂತ ಒಳಗಡೆ ಬಂದ್ವಿ. ಸಿಕ್ಕಾಪಟ್ಟೆ ರಶ್ ಇದೆ. ಯಾರಾದರೂ ಇದ್ರೊಳಗಡೆ ಬರೋ ಪ್ಲ್ಯಾನ್ ಇದ್ದರೆ ದಯವಿಟ್ಟು ಫೋನೆಲ್ಲ ತುಂಬ ಹುಷಾರಾಗಿ ಇಟ್ಕೊಳ್ಳಿ. ನಿಮ್ಮ ಪರ್ಸನಲ್ ಐಟಮ್ಸ್ ಎಲ್ಲ ತುಂಬ ಹುಷಾರಾಗಿ ಇಟ್ಕೊಳ್ಳಿ. ಕಾಸ್ಟ್ಲಿ ಐಟಮ್ಸ್ ಎಲ್ಲ ತುಂಬ ಪಿಕ್ ಪಾಕೆಟರ್ಸ್ ಇದ್ದಾರೆ. ಚಿಕ್ಕಪೇಟೆ ಒಳಗಡೆ ಹೋಗಬೇಕಿತ್ತು, ಬಟ್ ಜಸ್ಟ್ ಲೆಫ್ಟ್ ತೊಗೊಳ್ಳೋ ಬದಲು ಸ್ಟ್ರೈಟ್ ಹಂಗೆ ಬಂದ್ವಿ. ಇಲ್ಲಿ ಟ್ರಾಫಿಕಲ್ಲಿ ಜನದ ಮಧ್ಯೆ ಸಿಕ್ಕಾಕೊಂಡ್ವಿ. ಮತ್ತೆ ಹೋಗಿ ಲೆಫ್ಟ್ ತಗೊಂಡ್ಬೇಕು ಚಿಕ್ಕಪೇಟೆ ಒಳಗಡೆ ಹೋಗೋದಕ್ಕೆ. ಸಂಡೇ ಬಜಾರ್ ನೋಡಿ ಹೇಗಿದೆ. ಏನು ನೋಡಿ ಖುಷಿ ಆಗಿಲ್ಲ ಅಂದರೂ ನಮ್ಮ ಬಾಸ್ ಸ್ಟ್ಯಾಚ್ಯೂ ಇದೆ ಇಲ್ಲಿ. ಎಕ್ಸ್ಪ್ಲೋರಿಂಗ್ ಸಂಡೇ ಬಜಾರ್ ಚೆನ್ನಾಗಿದೆ. ಏನು ಪರ್ಚೇಸ್ ಅಂತೂ ಮಾಡೋಕ್ಕೆ ಚಾನ್ಸ್ ಇಲ್ಲ. ಡಿಫ್ರೆಂಟ್ ಎಕ್ಸ್ಪೀರಿಯನ್ಸ್. ಫಸ್ಟ್ ಟೈಮ್ ಬಂದಿರೋದು ನಾನು ಸಂಡೇ ಬಜಾರ್ ಒಳಗಡೆ. ಯಾರಾದರೂ ಇನ್ವಿಟೇಷನ್ಸ್ ಕಾರ್ಡ್ ಸೆಲೆಕ್ಷನ್ ಮಾಡಬೇಕಾದ್ರೆ ಇದರೊಳಗಡೆ ಬರ್ಬೋದು. ತುಂಬ ಇನ್ವಿಟೇಷನ್ ಶಾಪ್ಸ್ ಇದ್ದಾವೆ ಇಲ್ಲಿ, ತುಂಬ ಸೆಲೆಕ್ಟ್ ಮಾಡ್ಬೋದು. ಇಲ್ಲಿ ಬಟ್ಟೆ ಅಂತೂ ಪರ್ಚೇಸ್ ಮಾಡೋಕ್ಕಾಗಲ್ಲ ಚೆನ್ನಾಗಿರೋದು ಬೇಕಾದರೆ, ಬಿಕಾಸ್ ಎಲ್ಲ ಆಲ್ಮೋಸ್ಟ್ ಸೆಕೆಂಡ್ ಹ್ಯಾಂಡಲ್ಲೇ ಇದೆ. ಬಟ್ಟೆ ಆಗಲಿ ಪ್ರಾಡಕ್ಟ್ಸ್ ಆಗಲಿ. ಆ್ಯಂಡ್ ಇದ್ರೊಳಗಡೆ ಏರಿಯಾ ಒಳಗಡೆ ಬರೋಕ್ಕೆ ಯಾಕೋ ಸ್ವಲ್ಪ ಇನ್ಸೆಕ್ಯೂರ್ ಫೀಲ್ ಆಗುತ್ತೆ. ತುಂಬ ಎಲ್ಲ ನುಗ್ಕೊಂಡು ಹೋಗ್ತಾ ಇದ್ದಾರೆ ಜನ ಎಲ್ಲ ಗುದ್ಕೊಂಡು. ಅಷ್ಟೊಂದು ಕಿರಿಕಿರಿ ಆಗ್ತಿದೆ. ಫೈನಲಿ ಸಂಡೇ ಬಜಾರಿಂದ ಆಚೆ ಬಂದು ಚಿಕ್ಕಪೇಟೆ ಮೇನ್ ರೋಡ್ ಕಡೆ ಬಂದ್ವಿ. ಯಪ್ಪ, ಅಷ್ಟೊಂದು ದೊಡ್ಡದಾಗಿದೆ ಸಂಡೇ ಬಜಾರ್ ಅಂತ ನಿಜವಾಗ್ಲೂ ಗೊತ್ತಿರಲಿಲ್ಲ. ಆಲ್ಮೋಸ್ಟ್ ಒಂದು 5 to 6 ಕಿಲೋಮೀಟರ್ಸ್ ಅದರೊಳಗಡೆ ಓಡಾಡ್ತಾ ಇದ್ದೆ. ಸಾಕಾಯಿತು, ಕಾಲೆಲ್ಲ ನೋವು ಬಂತು. ಫೈನಲಿ ಏನು ತಗೊಳ್ದಿರ ವಾಪಸ್ ಮನೆ ಕಡೆ ಹೋಗ್ತಾ ಇದ್ದೀನಿ. ಮುಂದೆ ನೋಡಬೇಕು, ಏನಾದರೂ ಯಾವುದೇ ಶಾಪ್ ಏನಾದರೂ ಇಷ್ಟ ಆಯ್ತಂದರೆ ತಗೋಬೇಕು, ಇಲ್ಲಾಂದರೆ ಹಂಗೆ ಮನೆ ಕಡೆಗೆ ಪಯಣ.